ಚಿತ್ರದುರ್ಗದ ಹಿರಿಯೂರು ಬಳಿಯ ನ್ಯಾಷನಲ್ ಹೈವೇಯಲ್ಲಿ ಭೀಕರ ಬಸ್ ದುರಂತ ಆಗಿ ಇದರಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ 7ಕ್ಕೆ ಮುಟ್ಟಿದೆ. ಸೊ ಈ ಒಂದು ಬಸ್ ದುರಂತದಲ್ಲಿ ಅದೃಷ್ಟವಶಾತ್ ಬದುಕುಳಿದಂಥ ಒಬ್ಬ ಪ್ರಯಾಣಿಕರು ಗಗನಶ್ರೀ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ಬೆಳ್ಳಂದೂರು ಬಳಿಯ ಸಕ್ರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅವರ ತಂದೆ ಸಿದ್ದರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಘಟನೆ ಆಗಬಾರ್ದಾಗಿತ್ತು. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಶಾಕಿಂಗ್. ಯಾಕಂದರೆ ಖಾಸಗಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡತಕ್ಕಂಥದ್ದು ಎಷ್ಟು ಸೇಫ್ ಅನ್ನೋ ಒಂದು ಪ್ರಶ್ನೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಘಟನೆ ನಿಮಗೆ ಯಾವಾಗ ತಿಳಿದು ಬಂತು? ತಿಳಿದ ಮೇಲೆ ನಿಮ್ಮ ಮಗಳನ್ನು ನೋಡುವಂಥ ಸ್ಥಿತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು? ನನಗೆ ಅವತ್ತು ಮಿಡ್ ನೈಟ್ ಏನು ಘಟನೆ ನಡೆಯುತ್ತೆ, 1:45 ಘಟನೆ ನಡೆದಿರುತ್ತೆ. 2 ಗಂಟೆಗೆ ನನಗೆ ಫೋನ್ ಬರುತ್ತೆ. ಫೋನ್ ಬಂದಾದಮೇಲೆ ನನ್ನ ಕೈನಲ್ಲಿ ಒಂಥರ ಬೇಜಾರಿನಲ್ಲಿರ್ತೀನಿ. ಹೋಗೋಕ್ಕೆ ಶಕ್ತಿ ಇರಲ್ಲವರಂತ ನಿಶಕ್ತಿ ಆಗ್ತಾ ಇರ್ತೀನಿ. ಆದರೆ ಏನೂ ಮಾಡಲಿಕ್ಕಾಗಲ್ಲ. ನನ್ನ ಮಗಳನ್ನ ನಾವು ನೋಡಲೇಬೇಕಾದಂಥ ಪರಿಸ್ಥಿತಿ ಇದೆ. ತಂದೆಯಾಗಿ ನಾನು ದುಃಖದಲ್ಲಿ ನಾನು ಆ ಪ್ಲೇಸ್ಗೆ ಹೋಗ್ತೀನಿ. ಆದರೆ ಏನು ಆಕ್ಸಿಡೆಂಟ್ ಆದಂಥ ಪ್ಲೇಸಲ್ಲಿ ನನ್ನ ಮಗಳಿರೋದಿಲ್ಲ. ಅಲ್ಲಿ ಸುಮಾರು ಆಕ್ಸಿಡೆಂಟ್ 1:45 ಆದರೆ ಆಂಬುಲೆನ್ಸ್ ಮತ್ತು ಏನು ಫೈರ್ ಬ್ರಿಗೇಡು ಸುಮಾರು 3:15 ಆ ಜಾಗಕ್ಕೆ ಬರ್ತಾರಂತೆ. ಅಲ್ಲಿವರೆಗೂ ಸಹ ಪೇಷೆಂಟ್ಗಳನ್ನ ಮತ್ತು ಅಲ್ಲಿ ಜಿಗ್ದಂಥವ್ರನ್ನ ಗಾಯಾಳುಗಳನ್ನ ಸಾಗಿಸುವಂಥ ವ್ಯವಸ್ಥೆ ಯಾರೂ ಮಾಡಿರಲ್ಲ. ಇಲ್ಲಿಂದ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಂಥ ಒಂದು ದಂಪತಿಗಳು ಕಾರ್ನಲ್ಲಿ ನಮ್ಮ 2 ಮಕ್ಕಳುಗಳನ್ನ ಕರ್ಕೊಂಡೋಗಿ ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಬೆಳಗ್ಗೆ ಸುಮಾರು 7-7:15 ಹೋಗಿ ಅಲ್ಲಿ ಮೀಟ್ ಮಾಡಿ ಅಲ್ಲಿ ಡಾಕ್ಟ್ರ್ ಜೊತೆ ಮಾತುಕತೆ ಮಾಡಿ ನಾನು ನನ್ನ ಮಗಳನ್ನ ಬೆಂಗಳೂರು ಕರ್ಕೊಂಡ್ಬಂದು ಸಕ್ರ ಹಾಸ್ಪಿಟ್ಲಿನಲ್ಲಿ ಅಡ್ಮಿಟ್ ಮಾಡಿದ್ದೆ. ಸರ್, ಬೆಂಗಳೂರಿಂದ ತಮ್ಮ ಮಗಳು ಗಗನಶ್ರೀ ಮತ್ತು ರಶ್ಮಿ ಮತ್ತು ರಕ್ಷಿತಾ ಇವ್ರು 3 ಜನ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಮುರುಡೇಶ್ವರಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಬಟ್ ಆದರೆ ಒಂದು ಘಟನೆ ಆದಮೇಲೆ, ಆಕ್ಸಿಡೆಂಟ್ ಆದಮೇಲೆ ಗಗನಶ್ರೀಯವರು ಮತ್ತು ರಕ್ಷಿತ್ ಅವರು ಬದುಕುಳಿತಾರೆ. ಆದರೆ ರಶ್ಮಿ ಅವರು ಪ್ರಾಣವನ್ನು ಕಳೆದುಕೊಳ್ತಾರೆ. ಸೊ ಯಾಕೆ ಅವರು ಈಚೆ ಬರೋಕ್ಕಾಗಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂತ? ಸಡನ್ನಾಗಿ ಏನು ಇವರಿಬ್ಬರು ಹೊರಗಡೆ ನಗದಂಥ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಅಂದರೆ ಒಂದು 5ರಿಂದ 6 ಸೆಕೆಂಡ್ಸ್ನಲ್ಲಿ ಟೋಟಲ್ ಬಸ್ಸು ಬೆಂಕಿಗೆ ಆಹುತಿ ಆಗುತ್ತೆ. ಅಲ್ಲಿದ್ದಂಥ ಪ್ಯಾಸೆಂಜರ್ಸ್ಗಳು ಆ ಬೆಂಕಿನಲ್ಲಿ ಸಿಗಾಕೊಂಡಿರ್ತಾರೆ. ಅದರಿಂದ ರಶ್ಮಿ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ ಅನ್ನೋದು ನನ್ನ ಇದು. ಸರ್, ಘಟನೆ ಆಗೋಗಿದೆ. ಬಟ್ ಆದರೆ ಈ ರೀತಿ ಘಟನೆ ಮುಂದಕ್ಕೆ ಆಗಬಾರ್ದು ಅನ್ನೋಕ್ಕಂಥದ್ದು ನಮ್ಮ ಬೇಡಿಕೆ ಅಥವಾ ಜನರ ಬೇಡಿಕೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಬೇಡಿಕೆ ಇದೆ. ಸೊ ಸದ್ಯಕ್ಕೆ ಈ ಒಂದು ಘಟನೆಗೆ ಈ ಒಂದು ಕಾರಣ ಏನು? ನೀವು ಯಾರ ಮೇಲೆ ಆರೋಪವನ್ನು ಮಾಡ್ತೀರಾ ಸರ್? ನಾನು ಒಂದು ಬಸ್ ಮಾಲೀಕರ ಮೇಲೆ ಆರೋಪ ಮಾಡ್ತೀನಿ. ಎರಡನೇದು ಸಾರಿಗೆ ಸಂಸ್ಥೆ, ಸಾರಿಗೆ ಅಧಿಕಾರಿಗಳ ಜೊತೆಯಲ್ಲಿ ಆರೋಪ ಮಾಡ್ತೀನಿ. ಮತ್ತು ಸರ್ಕಾರದ ವಿರುದ್ಧನೂ ಆರೋಪ ಮಾಡ್ತೀನಿ. ಕಾರಣ ಏನು ಪ್ರೈವೇಟ್ ಬಸ್ಗಳು ಟ್ರಾವೆಲ್ ಮಾಡ್ತಾ ಇದೆ, ಆ ಟ್ರಾವೆಲ್ ಮಾಡುವಂಥ ಬಸ್ಗಳಲ್ಲಿ ಸ್ಫೋಟಕ ವಸ್ತುಗಳನ್ನೇ ಜಾಸ್ತಿ ಸಾಗಿಸ್ತಾ ಇರೋದು. ಕಾರಣ ಪೇಂಟಿಂಗ್ ಡಬ್ಬಗಳಿರ್ಬೋದು, ಕೆಮಿಕಲ್ ಐಟಮ್ಸ್ಗಳಿರ್ಬೋದು, ಟೈಲ್ಸ್ ಕ್ಲೀನರ್ಸು, ಅದು ಇದು ಏನಿದೆ ಆ ಐಟಮ್ಗಳನ್ನ ಸಾಗಣೆ ಮಾಡ್ತಾರೆ. ಕಾರಣ ಪ್ಯಾಸೆಂಜರ್ನಿಂದ ದುಡ್ಡು ಬರೋದಕ್ಕಿಂತ ಅಧಿಕವಾಗಿ ಅವ್ರಿಗೆ ಲಗೇಜ್ ಪಾರ್ಸಲ್ನಿಂದ ದುಡ್ಡು ಬರ್ತಾ ಇರ್ತದೆ. ಅದಕ್ಕೋಸ್ಕರ ಫಸ್ಟು ಅದನ್ನ ಸ್ಟಾಪ್ ಮಾಡಬೇಕು. ಇವೇನು ಅನಾಹುತಕ್ಕಾಯಿತು, ಬಸ್ಸು ಮೊನ್ನೆ ಸುಟ್ಟೋಯ್ತು, ಆ ಬಸ್ನಲ್ಲಿದ್ದಂಥದ್ದು ಕೆಮಿಕಲ್ ಐಟಮ್ ಡಬ್ಬಗಳೇ ತುಂಬ ಇದ್ದು. ಇದಕ್ಕೆ ಮಾಲೀಕರು ಮತ್ತು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮತ್ತು ಸರ್ಕಾರ ಹೊಣೆಯಾಗುತ್ತೆ. ಸಿದ್ದರಾಜು, ಗಗನಶ್ರೀ ಅವರ ತಂದೆ. ಧನ್ಯವಾದಗಳು. ಸೊ ಆದಂಥ ಈ ಒಂದು ಘಟನೆಗೆ ಕಾರಣ RTO ಅಧಿಕಾರಿಗಳು ಮತ್ತು ಒಂದು ಬಸ್ನ ಮಾಲೀಕರು ಆಗಿರ್ತಾರೆ. ಆದ್ದರಿಂದ ಈ ರೀತಿ ಘಟನೆ ಆಗಬಾರ್ದು ಅಂತಂದರೆ ಇನ್ನಾದರೂ ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು, ಸುಧಾರಣೆಯನ್ನು ತರಬೇಕು ಅಂತಕ್ಕಂಥದ್ದು ಗಗನಶ್ರೀ ಅವರ ತಂದೆ ಸಿದ್ದರಾಜು ಅವರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.